ನಮಸ್ಕಾರ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಶ್ರೀನಗರದ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಒಂದು ಅವಘಡ ನಡೆದಿದೆ. ಅದೇನಪ್ಪಾ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಆಗಿ ಪೊಲೀಸರು ಛಿದ್ರವಾಗಿ ಬಿದ್ದಿದ್ದಾರೆ. ಅದ್ರ ಜೊತೆಗೆ FSL ಟೀಮ್ ಕೂಡ ಅಲ್ಲೇ ಇತ್ತು. ಅವರಲ್ಲಿ ಒಂದೆರಡು ಮೂರು ಜನರು ಸಾವನ್ನಪ್ಪಿದ್ದಾರೆ. ವಿಜ್ಞಾನ ತಂಡದ ಸಿಬ್ಬಂದಿಗಳು, ಪೊಲೀಸರು ಸಾವಾಗಿದೆ. ಒಟ್ಟು 9 ಸಾವಾಗಿರುವಂತದ್ದು ಈ ಒಂದು ನೌಗಾಮ್ ಅನ್ನುವಂತಹ ಪೊಲೀಸ್ ಸ್ಟೇಷನ್ ನಲ್ಲಿ ಶ್ರೀನಗರದಲ್ಲಿ ಇರುವಂತದ್ದು. ಜಮ್ಮು ಕಾಶ್ಮೀರ ಶ್ರೀನಗರದಲ್ಲಿದೆ. ಸೊ ಇಲ್ಲಿ ಏನಾಯ್ತು ಬ್ಲಾಸ್ಟ್ ಆಗೋಕೆ? ದೆಹಲಿಯ ಘಟನೆ ನಮಗೆ ಬ್ಲಾಸ್ಟ್ ಅಂದ ತಕ್ಷಣ ನೆನಪಿಗೆ ಬರುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ರೆಡ್ ಫೋರ್ಟ್ ಬಳಿ, ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್ ಬಳಿ ಡಾಕ್ಟರ್ ಉಮರ್ ಎನ್ನುವ ಕಿಡಿಗೇಡಿ ಏನಿದ್ದಾನೆ, ಉಗ್ರ ಏನಿದ್ದಾನೆ, ಆತ ಸುಸೈಡ್ ಬಾಂಬರ್ ಆಗಿ ಈ ಒಂದು ಸಿಗ್ನಲ್ ನಲ್ಲಿ ತನ್ನ ಕಾರನ್ನ ಬ್ಲಾಸ್ಟ್ ಮಾಡಿಸಿ ಆತ ಸಾವನ್ನಪ್ಪಿದ್ದಾನೆ. ಆತನ ಜೊತೆಗೆ ಒಟ್ಟು 13 ಜನರು ಪ್ರಾಣ ಪಕ್ಷಿಯನ್ನೇ ಕಳ್ಕೊಂಡಿದ್ದಾರೆ. 27ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಈಗಲೂ ಕೆಲವರು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಕೆಲವರು ಗಂಭೀರ ಗಾಯಗೊಂಡು ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ದೇಶವೇ ಬೆಚ್ಚಿ ಬಿದ್ದಿತ್ತು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದ್ ಕಡೆ ಬಿಹಾರದ ಚುನಾವಣೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಧೈರ್ಯ, ಏನಪ್ಪಾ ಅಂತಂದ್ರೆ ಏನು ಅವಘಡ ಆಗಲ್ಲ, ಎಲೆಕ್ಷನ್ ಒಂದ್ ಕಡೆ ಆಗ್ತಾ ಇದೆ, ಹಾಗಾಗಿ ದೇಶದಲ್ಲಿ ಇಂತಹ ಚಟುವಟಿಕೆ ಆಗುವಂತ ಚಾನ್ಸಸ್ ಇರೋದ್ರಿಂದ ಭದ್ರತೆಯ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಿರಾಳರಾಗಿದ್ರು. ಬಟ್ ಹಂಗಾಗಿಲ್ಲ. ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್ ಗೇಟ್ ನಂಬರ್ 1 ಬಳಿ ಭೀಕರ ಬ್ಲಾಸ್ಟ್ ಆಗುತ್ತೆ. 13 ಜನ ಸಾವನ್ನಪ್ತಾರೆ. 27ರಿಂದ 28 ಜನ ಗಂಭೀರವಾಗಿ ಗಾಯಗೊಂಡು ಅಡ್ಮಿಟ್ ಆಗ್ತಾರೆ. ರಾಜ್ಯ, ದೇಶ, ವಿಶ್ವ ಮಟ್ಟದಲ್ಲಿ ಸದ್ದಾಗುತ್ತೆ. ಕೆಲವೊಂದು ದೇಶಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಅಂದ್ರೆ ಉಗ್ರ ಚಟುವಟಿಕೆಯನ್ನ ನಾವು ಹುಟ್ಟಡಗಿಸಬೇಕು ಉಗ್ರರದ್ದು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ನಮ್ಮ ಕೈ ಜೋಡಿಸ್ತಾರೆ. ತಕ್ಷಣ ಎಚ್ಚೆತ್ತುಕೊಂಡಿರುವಂತಹ ಕೇಂದ್ರ ಸರ್ಕಾರ ಏನಿದೆ, ಒಂದಷ್ಟು ತಂಡವನ್ನ ರಚನೆ ಮಾಡಿಬಿಟ್ಟು NIA ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆ ಕೊಟ್ಟುಬಿಟ್ಟು ಇದ್ರ ಹಿಂದೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ತನಿಖೆ ಮಾಡ್ರಿ ಅಂತ ಕಳಿಸ್ಕೊಡ್ತಾರೆ. ತನಿಖೆ ಆಗತ್ತೆ. ಇದು ಮೇಲ್ನೋಟಕ್ಕೆ ಉಗ್ರರದೇ ಕೃತ್ಯ ಅನ್ನುವಂಥ ಗೊತ್ತಾಗುತ್ತೆ. ತನಿಖೆ ಆದ್ಮೇಲೆ ಅದು ಉಗ್ರರದೇ ಕೃತ್ಯ ಅನ್ನುವಂಥದ್ದು ಪ್ರೂವ್ ಆಗುತ್ತೆ. ಸೊ ಇದಕ್ಕೂ ನೌಗಾಮ್, ಶ್ರೀನಗರದ ನೌಗಾಮ್ ನಲ್ಲಿ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಆಗಿರೋದಕ್ಕೂ ಲಿಂಕ್ ಇದೆಯಾ ಹಾಗಾದ್ರೆ ಅಂತಂದ್ರೆ ಹೌದು, ನಿಜವಾಗ್ಲೂ ಇಲ್ಲಿ ಲಿಂಕ್ ಇದೆ. ಸೊ ಇಲ್ಲಿ ರೆಡ್ ಫೋರ್ಟ್ ಬಳಿ ಡೆಲ್ಲಿಯಲ್ಲಿ ಆಗಿರುವಂತಹ ಬ್ಲಾಸ್ಟ್ ಏನಪ್ಪಾ ಅಂತಂದ್ರೆ ಅದು ಪ್ರೀ ಪ್ಲಾನ್ಡ್ ಬ್ಲಾಸ್ಟ್ ಅಲ್ಲ. ಬಿಕಾಸ್ ಪ್ರೀ ಪ್ಲಾನ್ಡ್ ಮಾಡಿರುವಂತಹ ಬ್ಲಾಸ್ಟ್ ಆಗ್ಬೇಕಾಗಿದ್ದು ಡಿಸೆಂಬರ್ ಅಲ್ಲಿ. ಈ ಡಾಕ್ಟರ್ ಉಮರ್ ಮತ್ತೆ ಟೀಮ್ ಏನಿದೆ ಆ ಡಿಸೆಂಬರ್ ಅಲ್ಲಿ ಒಂದು ಪ್ರೀ ಪ್ಲಾನ್ ಅನ್ನ ಮಾಡಿಬಿಟ್ಟು ಒಂದು ಜಾಗವನ್ನ ಫಿಕ್ಸ್ ಮಾಡಿಬಿಟ್ಟು ಅಲ್ಲೇ ಬ್ಲಾಸ್ಟ್ ಮಾಡಬೇಕು ಅನ್ನೋಂತಹ ಪ್ಲಾನ್ ನಲ್ಲಿ ಅವರು ಇರ್ತಾರೆ. ಬಟ್ ಇಲ್ಲಿ ಪ್ಲಾನ್ ಅನ್ನ ಪೋಸ್ಟ್ಪೋನ್ ಮಾಡೋ ಬದಲು ಇವರು ಅಡ್ವಾನ್ಸ್ಲಿ ಅದನ್ನ ಚಾಲ್ತಿಗೆ ತಂದಿರುವಂತದ್ದು ಯಾಕಪ್ಪ ಅಂತಂದ್ರೆ ಅದಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಘಟನೆ ಆಗಿರುತ್ತೆ. ಒಂದು 10 ದಿನಗಳ ಹಿಂದೆ ಅಷ್ಟೇ ಏನಪ್ಪಾ ಅಂತಂದ್ರೆ ಉಗ್ರ ನಿಗ್ರಹ ದಳ ಏನಿದೆ ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಕಡೆ ರೈಡ್ ಮಾಡ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಒಂದು 4-5 ಮನೆಗಳ ಮುಂದೆ ಜೈಷ್ ಎ ಮೊಹಮ್ಮದ್ ಅವರ ಸಂಘಟನೆ ಒಂದು ಪೋಸ್ಟರ್ ನ ಹಾಕೊಂಡು ಹೋಗಿರುತ್ತೆ. ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಆಪರೇಷನ್ ಸಿಂಧೂರಲ್ಲಿ ನಮ್ಮ ಸಾವಾಗಿದೆಯಲ್ವಾ, ನಮ್ಮವರ ಸಾವಾಗಿದೆಯಲ್ಲ, ಅದಕ್ಕೆ ಪ್ರತೀಕಾರ ತೀರಿಸುವಂತಹ ಸಂದರ್ಭ ಸಮಯ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಆ ಪೋಸ್ಟರ್ ಅಲ್ಲಿ ಆ ಉಗ್ರಗಾಮಿಗಳು ಒಂದು ಪೋಸ್ಟರ್ ನ ಅಂಟಿಸ್ಕೊಂಡು ಹೋಗ್ತಾರೆ. ಸೊ ಯಾವಾಗ ಇದನ್ನ ಉಗ್ರ ನಿಗ್ರಹ ದಳಗಳದವರು ನೋಡ್ತಾರೆ, ಅದ್ರ ಜೊತೆಗೆ ಪೊಲೀಸರು ನೋಡ್ತಾರೆ, ಇಮಿಡಿಯೇಟ್ಲಿ ಕಾರ್ಯಪ್ರವೃತ್ತರಾಗಿ ಎಲ್ಲೆಲ್ಲ ಶಂಕಿತ ಉಗ್ರರಿರುವಂತಹ ಚಾನ್ಸಸ್ ಇದೆ ಅಲ್ಲೆಲ್ಲ ಹೋಗಿ ರೈಡ್ ಮಾಡ್ತಾರೆ. ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ಜಮ್ಮು ಕಾಶ್ಮೀರ, ಶ್ರೀನಗರ, ಅದ್ರ ಜೊತೆಗೆ ಹರಿಯಾಣಕ್ಕೂ ಹೋಗ್ತಾರೆ. ಹರಿಯಾಣದ ಫರೀದಾಬಾದ್ನಲ್ಲೂ ಕೂಡ ಅವರು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬ ಉಗ್ರ ಅವರ ವಶಕ್ಕೆ ಸಿಗ್ತಾನೆ. ಆತನ ಹೆಸರೇ ವೈದ್ಯ ಮುಜಮಿಲ್ ಗನೈ ಅಂತ. ಇಲ್ಲಿ ನಾವು ಗಮನಿಸುತ್ತಾ ಹೋಗಬಹುದು. ಈಗ ಉಮರ್ ಏನಿದ್ದಾನೆ ಅವನು ಸೂಸೈಡ್ ಬಾಂಬರ್ ಆಗಿ ಬಂದಲ್ವಾ, ಬಟ್ ಅವನು ಕೂಡ ಒಬ್ಬ ಪ್ರತಿಷ್ಠಿತ ಸಂಸ್ಥೆಯ ಡಾಕ್ಟರ್ ಆಗಿದ್ದ, ಒಂದು ಯೂನಿವರ್ಸಿಟಿಯಲ್ಲಿ ಅವನು ಪ್ರೊಫೆಸರ್ ಆಗಿದ್ದ. ಅದ್ರ ಜೊತೆಗೆ ಈತನ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಒಂದಷ್ಟು ವ್ಯಕ್ತಿಗಳಿದಾರಲ್ಲ ಅವರೆಲ್ಲರೂ ಕೂಡ ಡಾಕ್ಟರ್ಗಳೇ, ರೆಪ್ಯೂಟೆಡ್ ಡಾಕ್ಟರ್ಗಳು. ಸೊ ಇವ್ರನ್ನೆಲ್ಲ ಏನ್ ಹೇಳ್ತಾರಪ್ಪ ಅಂತಂದ್ರೆ ವೈಟ್ ಕಾಲರ್ಡ್ ಉಗ್ರಗಾಮಿಗಳು ಅಂತ ಕರೀತಾರೆ. ಅಂದ್ರೆ ಒಳ್ಳೆಯ ರೀತಿ ಮುಖವಾಡ ಹಾಕಿರ್ತಾರಲ್ಲ, ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ನಮ್ಮ ದೇಶಕ್ಕೆ ಮಾಡ್ತಿದಾರಲ್ವಾ, ಎದುರುಗಡೆ ನೋಡಿದ್ರೆ ಒಂದೊಳ್ಳೆ ಡೆಸಿಗ್ನೇಷನ್ ಅಲ್ಲಿ ಒಂದಷ್ಟು ಒಳ್ಳೆ ಕೆಲಸದಲ್ಲಿ ಇರ್ತಾರೆ. ಬಟ್ ಅವರು ಮಾಡುವಂತಹ ಕುತಂತ್ರ ಕೆಲಸದಿಂದ ದೇಶದಲ್ಲಿ ಎಷ್ಟು ಸಾವು ನೋವು ಆಗಿದೆ. ಅವರನ್ನ ವೈಟ್ ಕಾಲರ್ಡ್ ಉಗ್ರರು ಅಂತ ಕರೀತಾರೆ. ಸೊ ಈ ವೈಟ್ ಕಾಲರ್ ಉಗ್ರರು ಅನ್ನುವಂಥ ನಿಟ್ಟಿನಲ್ಲಿ ಇವರಿಗೆ ಹಣೆಪಟ್ಟಿ ಕಟ್ಟಲಾಗಿದೆ. ಬಿಕಾಸ್ ಇವರೆಲ್ಲ ವೈದ್ಯರು ಕಣ್ರಿ, ಇವರು ಒಂದಷ್ಟು ಜೀವಗಳನ್ನ ಉಳಿಸೋರು. ಅದು ಬಿಟ್ಟು ಜೀವಗಳನ್ನ ಉಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನಾಟಕವನ್ನ ಮಾಡಿಕೊಂಡು ಎಷ್ಟೋ ಜನರ ಸಾವಿಗೀಗ ಕಾರಣ ಆಗಿದ್ದಾರೆ. ಅದೇ ರೀತಿ ಈ ಒಂದು ಹರಿಯಾಣದ ಫರೀದಾಬಾದ್ನಲ್ಲಿ ಉಗ್ರ ವೈದ್ಯ ಮುಜಮಿಲ್ ಗನೈ ಅವನು ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾನಂತೆ. ಅವನ ಮನೆಗೆ ಒಂದು ರೈಡ್ ಮಾಡಿದಂತಹ ಸಂದರ್ಭದಲ್ಲಿ 360 ಕಿಲೋಗ್ರಾಂನಷ್ಟು ಒಂದು ಸ್ಫೋಟಕ ಅಂಶಗಳು ಪತ್ತೆಯಾಗಿತ್ತು. ಸ್ಫೋಟಕಕ್ಕೆ ಇಟ್ಟಿದ್ದಂತಹ ಒಂದು ರಾಸಾಯನಿಕ ಪದಾರ್ಥಗಳು ಅವರ ಕೈಗೆ ಸಿಕ್ಕತ್ತೆ.
ಉಗ್ರ ನಿಗ್ರಹ ದಳಕ್ಕೆ. ಸೊ ಅವ್ರೇನ್ ಮಾಡ್ತಾರೆ, ಪೊಲೀಸರು ಏನು ಮಾಡ್ತಾರೆ, ಇಮಿಡಿಯೇಟ್ಲಿ ಅದನ್ನ FSL ಅಂದ್ರೆ ವಿಧಿ ವಿಜ್ಞಾನ ತಂಡದ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಾರೆ. ಆ ತಂಡದವರು ಏನಿರ್ತಾರೆ ಅದರಲ್ಲಿ ಯಾವ ರೀತಿ ಒಂದು ಸ್ಫೋಟಕ ವಸ್ತುವನ್ನು ತಯಾರು ಮಾಡಿದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಯೋಗ ಮಾಡಬೇಕು, ಯಾವ ರೀತಿ ಏನೆಲ್ಲ ರಾಸಾಯನಿಕ ಬೆರಕೆ ಆಗಿದೆ ಅನ್ನೋದ್ರ ನಿಟ್ಟಿನಲ್ಲಿ ಅವರು ಪ್ರಯೋಗ ಮಾಡೋದಕ್ಕೆ ಅಂತ ಹೇಳ್ಕೊಂಡು 360 ಕಿಲೋಗ್ರಾಮ್ನ ಒಂದು ನೌಗಾಮ್ನ ಈ ಒಂದು FSL ಲ್ಯಾಬೊರೇಟರಿಗೆ ತಗೊಂಡು ಹೋಗಿ ಇಟ್ಟಿರ್ತಾರೆ. ಸೊ ಏನಾಗುತ್ತೆ, ಇವತ್ತು ನಿನ್ನೆಯ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅದ್ರಲ್ಲಿ ಏನೆಲ್ಲ ಇನ್ವಾಲ್ವ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಅವರು ಚೆಕ್ ಮಾಡಬೇಕು ಅಂತ ಹೇಳ್ಕೊಂಡು ಪೊಲೀಸರು FSL ಅಧಿಕಾರಿಗಳೆಲ್ಲ ಸೇರ್ಕೊಂಡು ಅದನ್ನ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಬ್ಲಾಸ್ಟ್ ಆಗಿದೆ. ಸೊ ಇಲ್ಲಿ ಒಂದಷ್ಟು ಪ್ರಶ್ನೆಗಳು ಹುಟ್ಟುತ್ತೆ, ಬ್ಲಾಸ್ಟ್ ಆಗೋ ಕಾರಣ ಏನು, ಇಮಿಡಿಯೇಟ್ಲಿ ಹೆಂಗಾಯ್ತು ಬ್ಲಾಸ್ಟ್, ಇದು ಕೂಡ ಏನಾದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇನ್ವಾಲ್ವ್ ಆಗಿ ಈ ತರ ಮಾಡಿದ್ರ ಅನ್ನುವಂಥ ಪ್ರಶ್ನೆಗಳು ಎದುರಾಗಿದೆ. ಬಟ್ ಈಗ ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಮೇಲ್ನೋಟಕ್ಕೆ ಏನ್ ಗೊತ್ತಾಗಿದೆ ಅಂತಂದ್ರೆ, ಈ ಉಗ್ರರು ಏನಿದ್ದಾರೆ, ವೈಟ್ ಕಾಲರ್ ಟೆರರಿಸ್ಟ್ ಏನಿದ್ದಾರೆ, ಅವರು ಅಮೋನಿಯಂ ನೈಟ್ರೇಟ್ ಅನ್ನುವಂತಹ ಒಂದು ರಾಸಾಯನಿಕವನ್ನ ಇವರು ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಸ್ಫೋಟಕದಲ್ಲಿ ಬಳಸಿರ್ತಾರೆ. ಈ ಅಮೋನಿಯಾ ನೈಟ್ರೇಟ್ ಅನ್ನುವಂಥದ್ದು ಏನಿದೆ, ವೆರಿ ಡೇಂಜರಸ್ ರಾಸಾಯನಿಕ ಪದಾರ್ಥ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ತುಂಬಾ ಸೂಕ್ಷ್ಮವಾಗಿ ಅದನ್ನ ನಾವು ಹ್ಯಾಂಡಲ್ ಮಾಡಬೇಕು. ಸೈಂಟಿಫಿಕಲಿ ನೋಡೋದಾದ್ರೆ ಆ ಅಮೋನಿಯಂ ನೈಟ್ರೇಟ್ ಅನ್ನುವಂಥದ್ದು ಏನಿದೆ, ನೀರು ಹಾಕಿದ್ರೆ ಐಸ್ ಆಗುತ್ತೆ, ಅದಕ್ಕೆ ಬಿಸಿ ಸ್ವಲ್ಪ ತಾಕಿದ್ರೆ ಸಾಕು, ಅಥವಾ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಆದ್ರೆ ಸಾಕು, ಅದು ಬ್ಲಾಸ್ಟ್ ಆಗಿ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ತುಂಬಾ ಜನರು ಇದು ಪ್ರೀ ಪ್ಲಾನ್ಡ್ ಅಟ್ಯಾಕ್ ಆಗಿದೆ, ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಉಡಾಯಿಸ್ಬಿಟ್ರೆ ಉಗ್ರರು ಅಂತ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಉತ್ತರ ಸಿಕ್ಕಿದ್ದು ಒಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾರೋ ಇಂಟೆನ್ಷನಲಿ ಆ ಪೊಲೀಸ್ ಸ್ಟೇಷನ್ ಬ್ಲಾಸ್ಟ್ ಮಾಡಿರುವಂತದ್ದಲ್ಲ. ಅದ್ರ ಜೊತೆಗೆ ಇದು ಯಾವುದೇ ಒಂದು ಬೆಂಕಿ ಕಿಡಿತಾಗಿ ಆಗಿರುವಂತದ್ದು ಬ್ಲಾಸ್ಟ್ ಕೂಡ ಅಲ್ಲ. ಇದು ಆಗಿರುವಂತದ್ದು ಆ ಪೊಲೀಸ್ ಸ್ಟೇಷನ್ ಒಳಗಡೆ ಇರುವಂತಹ ಒಂದು ವಾತಾವರಣದ ಬದಲಾವಣೆಯಿಂದಾಗಿ, ಹಾಗಾಗಿ ಅಲ್ಲಿ ಬ್ಲಾಸ್ಟ್ ಸಂಭವಿಸಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.